ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಈ ದಿನ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಮಾವಿನಕಾಯಿ ಟೊಮೆಟೊ ಗೊಜ್ಜು ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ. ಈ ಮಾವಿನಕಾಯಿ ಟೊಮೆಟೊ ಗೊಜ್ಜು ಅನ್ನಕ್ಕೆ, ಚಪಾತಿಗೆ ಯಾವುದರ ಕಾಂಬಿನೇಷನ್ ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೊಳ್ಬೋದು. ಬನ್ನಿ ಈ ಟೇಸ್ಟಿಯಾದಂತಹ ಮಾವಿನಕಾಯಿ ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 5 ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ತಗೊಂಡಿದ್ದೇನೆ. ಹಾಗೆಯೇ ಒಂದು ಮಾವಿನಕಾಯಿನ ತಗೊಂಡಿದ್ದೇನೆ. ಆದರೆ ಇದು ಅರ್ಧದಷ್ಟು ಸಾಕಾಗುತ್ತೆ. ಇವೆರಡನ್ನು ತೊಳೆದು ಈ ರೀತಿ ಕಟ್ ಮಾಡಿ ತಗೊಬಂದಿದ್ದೇನೆ. ನೋಡ್ಬೋದು ಈ ಟೊಮೆಟೊನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿದ್ದೇನೆ. ಹಾಗೆಯೇ ಮಾವಿನಕಾಯಿನೂ ಸಹ ನಾನು ಇಲ್ಲಿ ಅರ್ಧದಷ್ಟು ತಗೊಂಡಿದ್ದೇನೆ. ಈಗ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ. ಈ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೇನೆ. ಎಣ್ಣೆ ಲೈಟಾಗಿ ಬಿಸಿಯಾದ ನಂತರ ನಾವು ಇಲ್ಲಿ ಕಟ್ ಮಾಡಿರುವಂತಹ ಈ ಟೊಮೆಟೊ ಹಾಗೂ ಮಾವಿನಕಾಯಿನ ನೋಡ್ಬೋದು ಈ ರೀತಿಯಾಗಿ ಇಡಬೇಕಾಗುತ್ತೆ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಟೊಮೆಟೊ ಹಾಗೂ ಮಾವಿನಕಾಯನ್ನು ಈ ರೀತಿಯಾಗಿ ಜೋಡಿಸ್ಕೊಳ್ಬೇಕು. ಈ ಕಡಾಯಿಗೆ ಒಮ್ಮೆ ಈ ರೀತಿ ಕಲಸಿ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ರೀತಿಯಾಗಿ ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಂಡ್ವಿ ಅಂದಲ್ಲಿ ಟೊಮೆಟೊ ಚೆನ್ನಾಗಿ ಬೆಂದು ಈ ರೀತಿ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ. ಆಗ ಈ ರೀತಿಯಾಗಿ ಟೊಮೆಟೊ ಸಿಪ್ಪೆನ ತೆಗೆದು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ಟೊಮೆಟೊ ಸಿಪ್ಪೆನ ತೆಗೆದಾಕಿದ್ದೇನೆ. ಹಾಗೆ ಇದನ್ನು ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾನಿಲ್ಲಿ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತೇನೆ. ಹಾಗೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸಹ ಸೇರಿಸ್ಕೊಳ್ತೇನೆ. ಇವೆಲ್ಲವನ್ನು ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು 2 ರಿಂದ 3 ನಿಮಿಷ ಇವನ್ನು ಬೇಯಿಸ್ಕೊಳ್ತೇನೆ. ನೋಡ್ಬೋದು ಈಗ ಗ್ಯಾಸನ್ನು ಆಫ್ ಮಾಡಿ ಈ ಮಾವಿನಕಾಯಿನ ನಾನಿಲ್ಲಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ಈ ಟೊಮೆಟೊ ಮಿಶ್ರಣ ತಣ್ಣಗಾಗಬೇಕು. ಹಾಗೆಯೇ ಈ ಮಾವಿನಕಾಯಿ ಸಹ ತಣ್ಣಗಾಗಬೇಕು. ನಂತರ ಇಲ್ಲಿ ನಾನು ಮಾವಿನಕಾಯಿ ತಣ್ಣಗಾದ ನಂತರ ನೋಡ್ಬೋದು ಈ ರೀತಿ ಸ್ಪೂನಿನ ಸಹಾಯದಿಂದ ಈ ಮಾವಿನಕಾಯಿ ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಮಾವಿನಕಾಯಿ ಸಿಪ್ಪೆನ ಸಪ್ರೇಟ್ ಮಾಡಿ ಇದನ್ನು ಒಂದು ಸೈಡಿಗೆ ಇಡ್ತೇನೆ. ನಾನಿಲ್ಲಿ ಗೊಜ್ಜು ಮಾಡಲಿಕ್ಕೆ ಈ ರೀತಿ ಎಲೆಕ್ಟ್ರಿಕ್ ಚಾಪರನ್ನು ಬಳಸ್ತಾ ಇದ್ದೇನೆ. ಅಥವಾ ನೀವು ಹಾಗೇ ಮ್ಯಾಶ್ ಆದರೂ ಮಾಡ್ಕೊಳ್ಬೋದು. ಅಥವಾ ಪಲ್ಸ್ ಮೋಡಲ್ಲಿ ಮಿಕ್ಸಿಗೆ ಹಾಕಿ ಇದನ್ನು ಮಾಡ್ಕೊಳ್ಬೋದು ಗೊಜ್ಜನ್ನು. ಮೊದಲಿಗೆ ನಾನಿಲ್ಲಿ ಚಾಪರಿಗೆ ಈ ಟೊಮೆಟೊ ಮಿಶ್ರಣನ ಸೇರಿಸ್ಕೊಳ್ತೇನೆ. ನಂತರ ಸಿಪ್ಪೆ ತೆಗೆದಂತಹ ಮಾವಿನಕಾಯಿ ಮಿಶ್ರಣನ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತೇನೆ. ನಂತರ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಮಸಾಲೆ ಪುಡಿಗಳನ್ನ ಸೇರಿಸ್ಕೊಳ್ತೇನೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಅಂದರೆ ಒಣಮೆಣಸಿನ್ಕಾಯಿ ಪುಡಿ, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಇವೆಲ್ಲವನ್ನು ಸೇರಿಸಿ ಈಗ ಈ ವೆಜ್ ಚಾಪರನ್ನು ಆನ್ ಮಾಡ್ತೇನೆ. ಫುಲ್ ನುಣ್ಣಗೆ ಇದನ್ನು ರುಬ್ಬದೇನೆ ಲೈಟಾಗಿ ತರಿ ಇರೋ ರೀತಿ ಇದನ್ನು ರುಬ್ಕೊಳ್ಬೇಕಾಗುತ್ತೆ. ನೀವು ಹಾಗೆ ಬೇಕಾದರೂ ಮ್ಯಾಶ್ ಮಾಡ್ಕೊಳ್ಬೋದು ಅಥವಾ ಮಿಕ್ಸಿಗೆ ಬೇಕಾದರೂ ಲೈಟಾಗಿ ತರಿ ಇರೋ ರೀತಿ ರುಬ್ಕೊಳ್ಬೋದು. ನೋಡಿ ಈ ರೀತಿ ಲೈಟಾಗಿ ತರಿ ಇರೋ ರೀತಿ ರುಬ್ಕೊಂಡ ನಂತರ ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿನೂ ಸೇರಿಸಿ ಇದಕ್ಕೆ ಮತ್ತೆ ಒಂದು ಸರಿ ಇದನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೊಂಬರ್ತೇನೆ. ಜಾಸ್ತಿ ನುಣ್ಣಗೆ ರುಬ್ತೇನೆ, ತರಿಯಾಗಿ ರುಬ್ಬಿ ತಗೋಬರ್ತೇನೆ. ನೋಡ್ಬೋದು ಈರುಳ್ಳಿನ ಸೇರಿಸಿ ಜಾಸ್ತಿ ನುಣ್ಣಗೆ ರುಬ್ಬದೆ ಈ ರೀತಿ ಲೈಟಾಗಿ ತರಿ ಇರೋ ರೀತಿ ಈರುಳ್ಳಿ ಬಾಯಿಗೆ ಅಲ್ಲಲ್ಲಿ ಸಿಗೋ ರೀತಿ ರುಬ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಮಾವಿನಕಾಯಿ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಮಾವಿನಕಾಯಿ ಟೊಮೆಟೊ ಗೊಜ್ಜು ಮಾಡುವ ವಿಧಾನ. ಈ ಗೊಜ್ಜಿಗೆ ಬೇಕಾದಲ್ಲಿ ನೀವು ಒಗ್ಗರಣೆನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಗೇ ಸರ್ವ್ ಮಾಡಿದ್ದೇನೆ. ಈ ಮಾವಿನಕಾಯಿ ಟೊಮೆಟೊ ಗೊಜ್ಜು ಯಾವುದರ ಕಾಂಬಿನೇಷನ್ ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.